ಬನ್ನಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನನ್ನ ಹೆಸರು ರಾಜೇಶ್ವರಿ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಹಾ, ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಅಂದ್ರೆ ನಮ್ಗೆ ಮದ್ವೆ ಆಗಿ 9 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಸರಿ, ಮಾತಾಡಿ. ಹತ್ರ ಪರಿಹಾರ ಕೇಳೋಣ ಅಂತ ಫೋನ್ ಮಾಡಿದ್ದೀನಿ. ಖಂಡಿತ ಮಾತಾಡಿಮ್ಮ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಹಲೋ, ಮಾತಾಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ ಮದ್ವೆ ಆಗಿ 9 ವರ್ಷ ಆಯ್ತು ಗುರುಜಿ, ಇನ್ನು ನಮ್ಗೆ ಮಕ್ಕಳಾಗಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದು. ಆಯ್ತು ತಾಯಿ, ಮದುವೆಯಾಗಿ 9 ವರ್ಷ ಆಯ್ತು, ಇನ್ನು ಒಮ್ಮೆನೂ ಗರ್ಭ ನಿಂತಿಲ್ವಮ್ಮ? ಇಲ್ಲ ಗುರುಜಿ. ಪ್ರತಿ ತಿಂಗಳು ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ಹಾ ಗುರುಜಿ, ಡೇಟ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. 25-28 ಡೇಸ್ ಡೇಟ್ ಕರೆಕ್ಟ್ ಆಗಿ ಬರ್ತಾ ಇದೆ. ವೈದ್ಯರ ಬಳಿ ಹೋಗಿದ್ದೀರಾ? ಡಾಕ್ಟರ್ ಏನು ಹೇಳ್ತಾರೆ? ತೊಂದರೆ ಇದೆ ಅಂತ ಹೇಳಿದ್ದಾರೆ ಅಮ್ಮ. ಯಜಮಾನ್ರಲ್ಲೇ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಹಾ, ಅದಕ್ಕೂ ಸಹಿತ ಸಾಕಷ್ಟು ವೈದ್ಯದಲ್ಲಿ ಬೇಕಾದಷ್ಟು ಸಪೋರ್ಟ್ ಇದೆ. ಅದಕ್ಕೂ ಮೆಡಿಕಲಲ್ಲಿ ಅವರು ಔಷಧಿಗಳು ಕೊಡ್ತಾರೆ. ಆ ಥರ ಸನ್ನಿವೇಶಗಳಾದ್ರೂ ಸಹಿತ ಕೆಲವು ಸತಿ ಫರ್ಮ್ ಕೌಂಟಿಂಗ್ ಸರಿಯಾಗಿ ಬಂದಿಲ್ಲ ಅಂದಾಗ ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ಸ್ ಇದೆ. ಅಶ್ವಗಂಧ ಇದೆ, ಮತ್ತು ಅದಕ್ಕೆ ಇನ್ನು ಬಾದಾಮಿ, ಅಶ್ವಗಂಧ, ಈ ಥರದ್ದೆಲ್ಲನೂ ಕೆಲವು ವನಸ್ಸರಿಗಳಲ್ಲೂ ಇದೆ. ಅಷ್ಟೊಂದಿರ ಡಾಕ್ಟರ್ಸು ಅದಕ್ಕೆ ಬೇಕಾದ್ದು ಕೊಡ್ತಾರೆ. ಯಾಕೆ ಅದ್ರ ಬಗ್ಗೆ ನೀವು ಸರಿಯಾಗಿ ಕೇರ್ ತೊಗೊಂಡಿಲ್ವಾ? ತಗೊಂಡಿದ್ದೀವಿ ಗುರುಜಿ. ಅದೇ ಫ್ಲೇಮ್ ತುಂಬಾನೇ ಕಡಿಮೆ ಇದೆ, ಚಾನ್ಸಸ್ ಕಡಿಮೆ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಇವಾಗ ನಮ್ಗೆ ದೇವರೇ ಗತಿ ಅಂತ ಇದೀವಿ ಅಷ್ಟೇ. ಇಲ್ಲಮ್ಮ, ಹಾಗಂತ ನೀವು ಒಂಥರ ಭಯ ಬೀಳುವಂಥದ್ದಿಲ್ಲ, ಅಥವಾ ಅಯ್ಯೋ ನಿರ್ಭೇದ ನಮ್ಗೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದರ ಮನಸ್ಸನ್ನು ನೋವು ಪಡುವಂಥದ್ದೇನಿಲ್ಲ. ಈಗ ಸಾಕಷ್ಟು ಅದಕ್ಕೆ ಆಧಾರಗಳಿದೆ. ಒಂದು ಕೆಲಸ ಮಾಡಿ, ಅವರ ಒಂದು ಕಣ್ಣರೇಖೆ ಮತ್ತು ನಿಮ್ಮ ಕಣ್ಣರೇಖೆ ಎರಡೂ ಕಳಿಸ್ಕೊಡಿ ನನಗೆ. ಸರಿ ಗುರುಜಿ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವನಸ್ಸರಿಗಳಿದೆ, ನಾನು ತಿಳಿಸ್ತೀನಿ. ಅದಕ್ಕಿಂತ ಹೆಚ್ಚಿನಾಗಿ ಈಗಾಗಲೇ ವೈದ್ಯರು ನಿಮಗೆ, ನೀವು ವೈದ್ಯರನ್ನ ಕನ್ಸಲ್ಟ್ ಮಾಡಿದರೆ ಅವ್ರು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್, ನಿಮ್ಮ ಮನೆಯವ್ರ ಮೆಡಿಸಿನ್ಸ್ ತೊಗೊಳ್ತಾರೆ ತಾನೆ? ಇಲ್ಲ ಗುರುಜಿ, ಅವ್ರಿಗೆ ಅಂತ ಮೆಡಿಸಿನ್ ಏನು ಕೊಟ್ಟಿಲ್ಲ. ನಾನೇ ಬೇರೆ ತರ ಇದ್ ಮಾಡ್ಬೇಕು ಅಂತ ನನ್ಗೇನೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಸೊ ಅದ್ರಲ್ಲೂ ಫೇಲ್ ಆಗಿದೆ. ಇಲ್ಲ ತಾಯಿ, ಅಧೈರ್ಯ ಪಡಬೇಡಮ್ಮ, ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಕೆಲವು ವಿಚಾರಗಳನ್ನು ಕೆಲವು ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ನನಗೂ ಆಗಲ್ಲ. ನೀವು ಬಾಯ್ಬಿಟ್ಟು ಹೇಳೋದು ನಿಮಗೂ ಅದು ಸಮಂಜಸವಲ್ಲ. ಅದರಿಂದ ಒಂದು ಕೆಲಸ ಮಾಡಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಕಣ್ಣರೇಖೆ ಫೋಟೋ ಕಳಿಸಿ, ನಿಮ್ಮ ಫೋನ್ ನಂಬರ್ ಇರುತ್ತೆ, ನಾನು ನಿಮ್ಮನ್ನು ಮಾತಾಡ್ತೀನಮ್ಮ. ಒಳ್ಳೆಯದಾಗುತ್ತೆ. ರಾಜೇಶ್ವರಿ ಅವರು ಕರೆ ಮಾಡಿ ಮಾತನಾಡಿದ್ರು ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಅನ್ನಪೂರ್ಣ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕು ಮೇಡಮ್. ಮಾತಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ. ಹಲೋ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಭಾರತ್ ಗುರುಜಿ, ನಿಮ್ಮ ಪಾದ ಕಮಲಕ್ಕೆ ಕೋಟಿ ಕೋಟಿ ನಮನ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಏನಿಲ್ಲ ಗುರುಜಿ, ನಂದು ಮದುವೆಯಾಗಿ 2.5-3 ವರ್ಷ ತುಂಬ್ತಾ ಇದೆ. ಇನ್ನೂ ಮಕ್ಕಳ ಆಗ್ತಾ ಇಲ್ಲ ಗುರುಜಿ. 2.5-3 ವರ್ಷಕ್ಕೆ ನೀವೇನು ಭಯಪಡುವಂತ ಅವಶ್ಯಕತೆ ಇಲ್ಲ. ಹೌದು ಗುರುಜಿ. ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ನನ್ ಜಾಬ್ ಆಗ್ತಾ ಇಲ್ಲ, ನನ್ನ ಮನೆಯವ್ರದ್ದು ಜಾಬ್ ಆಗ್ತಾ ಇಲ್ಲ. ಹಾಗೆ ಅಪ್ಪಂದು ತುಂಬಾ ಕಷ್ಟ ನಡೀತಾ ಇದೆ ಗುರುಜಿ ಬಿಸ್ನೆಸ್ ಅಲ್ಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.